ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಾವು ಈಗ ಜಸ್ಟ್ ಗ್ರಿಡ್ಡಿಗೆ ಬಂದಿವ್ರಿ. ಗ್ರಿಡ್ ವಿಸಿಟ್ ಕೊಡಕ ಇಲ್ಲಿ ಅಲ್ಲೆಲ್ಲ ಏನೇನು ಐತಲ್ಲ ತೋರಿಸ್ತೀನಿ ತಡ್ರಿ, ನೋಡೋಣಂತ. ಇದನ್ನ ಮಾಡೋದ ಇದು ಟ್ರಾನ್ಸ್ಫಾರ್ಮರ್ ಐತ್ರಿ. ಇಲ್ಲಿ ಏನೇನು ಐತಿ ಎಲ್ಲ ಅವ್ರು ಹೇಳ್ತಾರ. ನಮ್ಮ ಸರ್ ಕೇಳ್ಕೊರಿ. ಇಲ್ಲೆಲ್ಲ ಸಿಸ್ಟಮ್ ಐತಿ. ಅಂದ್ರೆ ಟ್ಯಾಪಿಂಗ್ ಜಾಸ್ತಿ ಆಗುತ್ತೆ. ಇದು ಮಾಡಿದಾಗ ಈ ರೀತಿ ಎಂಟಿ ಕ್ಲೋಸ್ ಮಾಡಿದಾಗ ಟ್ಯಾಪ್ ಚೇಂಜ್ ಕಡಿಮೆ ಅಂದ್ರೆ ಟು ಮೇಂಟೈನ್ ದ ಕಾನ್ಸ್ಟೆಂಟ್ ವೋಲ್ಟೇಜ್. ಅದೇನು ಗೊತ್ತಿದೆ ಅದೇನು ಅಲ್ಲ ಬಿಡ್ರಿ ಅವ್ರಿಗೆ. ಆಯಿಲ್ ಟ್ಯಾಂಕ್ ಕನ್ಸರ್ವೇಟರ್ ಟ್ಯಾಂಕ್ ಮಾಡಿ ಇದ ನೋಡ್ರಿ. ಗ್ರಿಡ್ ಇದ ದೊಡ್ಡ ಸೆಕೆಂಡರಿ ಬುಸ್ಸಿಂಗ್ಸು. ಹೌದಾ, ಅದು ಪ್ರೈಮರಿ ಬುಸ್ಸಿಂಗ್ಸು, ಇದು ಸೆಕೆಂಡರಿ ಬುಸ್ಸಿಂಗ್ಸು. ನೋಡ್ರಿ ಅಲ್ಲೇ ಟರ್ಮಿನಲ್ಸ್ ನಲ್ಲಿ ಏನು ಆಪರೇಟ್ ಮಾಡಂಗಿಲ್ಲ, ಇಲ್ಲೇ ಆಪರೇಟಿಂಗ್ ಇರುತ್ತೆ. ಆಮೇಲೆ ನಿಮ್ಗೆ ಇಲ್ಲಿ ಹೇಳಿದ್ರು ಫಿಲ್ಟರ್ ಮಾಡಿದ್ದಾರೆ ನೋಡ್ರಿ. ಇದು ಏನು ಎಲ್ ಸಿ ಮತ್ತು ಎಲ್ ಎಫ್ ಅಂತ ಹಾಕ್ಯಾರ ನೋಡ್ರಿ. ಲೈನ್ ಫಾಲ್ಟ್ ಅದು ಲೈನ್ ಕ್ಲಿಯರ್, ಎಲ್ ಎಸ್ ಅಂದ್ರೆ ಲೋಡ್ ಶೆಡ್ಡಿಂಗ್, ಲೈನ್ ಕ್ಲಿಯರ್ ಅಂದ್ರೆ ಅವ್ರಿಗೆ ಕೆಲಸ ಮಾಡಕ್ ನಾವು ಲೈನ್ ತೆಗೆದು ಕೊಡ್ತೀವಿ. ಸಪ್ಲೈ ಇರಂಗಿಲ್ಲ, ಸಪ್ಲೈ ತೆಗೆದು ಕೊಡ್ತೀವಿ. ಇದು ಲೈನ್ ಫಾಲ್ಟ್. ಏರ್ ಫ್ರೆಶ್ ಆಗುತ್ತೆ. ಸೊ ಅದು ಆಟೋಮೆಟಿಕ್ ಏರ್ ಮಾಯಿಶ್ಚರ್ ಜಾಸ್ತಿ ಹಾಕಂಗಿಲ್ಲ, ಅದು ನೀಲಿ ಹೋಗಿ ಕೆಂಪಾಗುತ್ತೆ. ಸೊ ನೀಲಿ ಹೋಗಿ ಕೆಂಪಾಯ್ತು ಅಂದ್ರೆ ಏನು ನೀಲಿ ಹೋಗಿ ಕೆಂಪಾಗೈತೆ ಅಂದ್ರೆ ಫ್ರೀಜರ್ ಕಂಪ್ಲೀಟ್ ಇದಾಗೈತೆ ಅಂತ ಮತ್ತೊಂದು ರೀಪ್ಲೇಸ್. ಇದು ಟ್ರಾನ್ಸ್ಫಾರ್ಮರ್ ಬ್ರೀಡಿಂಗ್ ಪಾಯಿಂಟ್. ಇದು ಫ್ರೀಜರ್ ಇಲ್ಲೇ ಫ್ರೆಶ್ ಏರ್ ಹೋಗೋದು ಫಾರ್ ಕೂಲಿಂಗ್ ಆಫ್ ಆಯಿಲ್. ಸೊ ಈಗ ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ ಇದೇ ನೀಲಿ ಐತಲ್ಲ ಇಂಡಕ್ಷನ್ ಇಲ್ಲಿ ಬರ. ಇದು 86 ಇಲ್ಲ, ಇದು ರಿಸೆಟ್ ಇದು ಬಿದ್ದಿರುತ್ತೆ. ಇದು ರಿಸೆಟ್ ಮಾಡ್ಲಿಕ್ಕೆ ಚಲೋ ಆಗಲ್ಲ. ಇವರೆಲ್ಲ ರಿಸೆಟ್ ಮಾಡ್ಕೊಂಡು ಹೋಗೋದು. ಈಗ ಸೂರ್ಯಬನ್ ಲೈನ್ ಫಾಲ್ಟ್ ಐತೆ. ಜೋಸ್ ಹೇಗೆ ತೆಗಿಬೇಕು ಹೇಗಾದ್ರೆ ಲೈನ್ ಫಾಲ್ಟ್ ಓಪನ್ ಆಗ್ತದೆ. ಎಲ್ಲೆಲ್ಲ ಅಡ್ಡಾಡಿದೆಲ್ಲ ನೋಡಿದ್ರಿ. ಮತ್ತು ಮುಂದೆ ವಿಡಿಯೋದಾಗ ಸಿಗ್ತೀನಿ ಅಂತ. ಮುಂದೆ ವಿಡಿಯೋ ಇನ್ನೂ ಸೂಪರ್ ಆಗೈತಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಮುಂದೆ ವಿಡಿಯೋದಾಗ ಸಿಗ್ತೀನಿ ಅಂತ. ಬಾಯ್.